सप्तर्षि मान्यो गुरुः द्राक्षारामं सुभीमनाथमुखत संभूय शीतांचले श्रीसिंहासनमारचय वसतिं चक्रे च तत्रैव यः एको रामगुरु संपूर्ण करुण कुर्यात् सदा मंगलम् कंठे यश विराजते गरलम गंगाजलम मस्तके वामांगे गिरिराज राजतनया जाया भवानी स्थिता नंदे स्कंद गणादिनाथ सहित श्री केदारनाथ प्रभु केदारांचल संस्थितो हि सततम कुर्यात् सदा मंगलम. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ್ಯ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತಾ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದಲ್ಲಿ ಸಾಗಿಕೊಂಡು ಬಂದಿರುವಂತ ಶರನ್ನವರಾತ್ರಿಯ ಯಾವ ಶಮಿ ಪೂಜಾ ಕಾರ್ಯ ಇಲ್ಲಿ ಪರ್ಯಂತರವಾಗಿ ಸುಂದರವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ 9 ದಿನಗಳ ಪರ್ಯಂತರವಾಗಿ ಸಾಗಿಕೊಂಡು ಬಂದಿರುವಂತ ದೇವಿ ಪುರಾಣ ಪ್ರವಚನ ಕಾರ್ಯವನ್ನು ಮಂಗಲಗೊಳಿಸಿದಂತ ವೇದಮೂರ್ತಿ ಚನ್ನಬಸಯ್ಯ ಶಾಸ್ತ್ರಿಗಳವರೇ, ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡಂತೆ ವೇದಮೂರ್ತಿ ಶಿವಯೋಗಿ ಸ್ವಾಮಿ ಕಂಬಾಳಿ ಮಠರವರೇ, ಅನೇಕ ಪ್ರಕಾರ ಸೇವೆಯನ್ನು ಸಲ್ಲಿಸಿದ ಎಲ್ಲ ಸೇವಾರ್ಥಿಗಳೇ, ಇಲ್ಲಿ ಪಾಲ್ಗೊಂಡು ದೈವದ ಗುರುವಿನ ಕೃಪಾಶೀರ್ವಾದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸಮಸ್ತ ಭಕ್ತ ಮುಮುಕ್ಷುಗಳೇ, ವಾತ್ಸಲ್ಯಮಯಗಳಾದಂಥ ತಾಯಂದರೆ, ಮುದ್ದು ಮಕ್ಕಳೇ, ಈ 9 ದಿನಗಳು ದೇವಿ ಅನೇಕ ಅವತಾರಗಳನ್ನು ತಾಳಿ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರ ರಕ್ಷಣೆ ಮಾಡಲಿಕ್ಕೆ ಅವತರಿಸಿದ ದಿನಗಳೇ ಈ ಶರನ್ನವರಾತ್ರಿ. ನಾಳೆ ವಿಜಯದಶಮಿ, ಎಲ್ಲರ ಸಂಹಾರ ಮಾಡಿ ವಿಜಯವನ್ನು ಆಚರಿಸಿರುವಂಥ ದಿನವೇ ವಿಜಯದಶಮಿ. ಇವತ್ತು ಪ್ರತಿಯೊಂದು ಪರಿವಾರದಲ್ಲೂ ಕೂಡ ಆಯುಧ ಪೂಜಾ ಕಾರ್ಯ ನಡೀತದೆ. ಆಯುಧಗಳು ಅಂತ ಕೇಳಿದ್ರೆ ದೇವತೆಗಳು ಬಳಸುವಂಥದ್ದು ದುಷ್ಟರ ಸಂಹಾರವನ್ನು ಮಾಡಲಿಕ್ಕೆ ಬಳಸಿದಂಥ ವಿವಿಧ ಆಯುಧಗಳು. ಈಗ ರೈತರು ಬಳಸುವಂಥದ್ದು ಅವರು ನಿತ್ಯ ಬೇಕಾದಂಥ ರಂಟೆ ಕುಂಟೆ ಅನೇಕ ವಸ್ತುಗಳನ್ನು ಇಟ್ಟು ಪೂಜೆ ಮಾಡ್ತಾರೆ. ಇನ್ನು ಉದ್ಯಮ ವ್ಯವಹಾರವನ್ನು ವ್ಯಾಪಾರವನ್ನು ಮಾಡುವಂಥವರು ತಕ್ಕಡಿ ಕಲ್ಲು, ಇದು ಅವ್ರು ಏನು ಸಾಧನೆಯನ್ನು ಮಾಡ್ತಾರೆ, ಸಾಧನೆಯ ಮಾರ್ಗಗಳಾಗಿರ್ತಕ್ಕಂಥ ವಸ್ತುಗಳು ಏನಿರ್ತವೆ ಅವರ ಆಯುಧಗಳು. ಅವನ್ನ ಇವತ್ತು ಪೂಜೆ ಮಾಡುವ ಮುಖಾಂತರವಾಗಿ ಆ ಯಾವ ದೇವಿಯ ದೈವದ ಗುರುವಿನ ಅನುಗ್ರಹಕ್ಕೆ ಕಾರಣಭೂತರಾಗ್ತಾ ಇದ್ದಾರೆ. ಪ್ರಾಯಶಃ ಇವತ್ತಿನ ಸಂಕೇತ ಏನು ಅಂತ ಕೇಳಿದ್ರೆ ದುಷ್ಟರ ಶಿಕ್ಷೆ ಶಿಷ್ಟರ ರಕ್ಷಣ. ಹಾಗೆ ಕೇವಲ ದುಷ್ಟರು ಅಂತಂದ್ರೆ ಹೊರಗಿದ್ದಾರೆ ಅಂತಲ್ಲ, ನಮ್ಮ ಶರೀರದಲ್ಲೂ ಕೂಡ ಅರಿಷಡ್ವರ್ಗಗಳಂತಿದ್ದಾವೆ, ದಶ ಇಂದ್ರಿಯಗಳಿದ್ದಾವೆ. ಇಂದ್ರಿಯಗಳ ಬಗ್ಗೆ ಮೊದಲನೇ ದಿವಸ ಸಂದೇಶದಲ್ಲಿ ತಿಳಿಸಿದ್ದೇವೆ. ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇವು ಪಂಚ ಜ್ಞಾನೇಂದ್ರಿಯಗಳು. ಕೈ, ಕಾಲು, ಬಾಯಿ ಮತ್ತು ಗುಪ್ತೇಂದ್ರಿಯಗಳು ಇವು ಪಂಚ ಕರ್ಮೇಂದ್ರಿಯಗಳು. ಇವುಗಳನ್ನ ಒಂದು ಕಂಟ್ರೋಲಲ್ಲಿ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಕೇಳಿದ್ರೆ ಸಾಧನೆ ಅತ್ಯವಶ್ಯಕ ಅನ್ನುವಂಥದ್ದು. ಆ ಮನುಷ್ಯ, ಯಾವ ಮನುಷ್ಯ ಸಾಧನೆ ಮಾಡ್ತಾ 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 ಹೋಗ್ತಾನೆ, ದಶ ಇಂದ್ರಿಯಗಳು ಕೂಡ ಅವನ ಕಂಟ್ರೋಲಿಗೆ ಬರಲಿಕ್ಕೆ ಸಾಧ್ಯವಾಗತ್ತೆ ಎನ್ನುವಂಥದ್ದು. ಅದರ ಜೊತೆಗೆ ಅರಿಷಡ್ವರ್ಗಗಳು ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇವೇನಿದ್ದಾವಲ್ಲ ಮನುಷ್ಯನನ್ನ ಉನ್ನತಿಗೂ ಕೂಡ ತಗೊಂಡು ಹೋಗ್ಲಿಕ್ಕೆ ಕಾರಣವಾಗ್ತಾ ಇದ್ದಾವೆ, ಅಧೋಗತಿಗೂ ಕೂಡ ತಗೊಂಡು ಹೋಗ್ಲಿಕ್ಕೆ ಕಾರಣವಾಗ್ತಾ ಇದ್ದಾವೆ. ಉದಾಹರಣೆ ಕಾಮ ಅಂತ ಕೇಳಿದ್ರೆ ಆಶೆ ಅಂತ, ಅಪೇಕ್ಷೆಗಳು. ಮನುಷ್ಯನಿಗೆ ಅಪೇಕ್ಷೆಗಳು ಅನೇಕ. ಕೆಲವಷ್ಟು ಒಳ್ಳೆ ಅಪೇಕ್ಷೆಗಳಿರ್ತಾವೆ, ಇನ್ನು ಕೆಲವಷ್ಟು ಕನಿಷ್ಠ ಅಪೇಕ್ಷೆಗಳಿರ್ತಾವೆ. ಒಳ್ಳೆ ಅಪೇಕ್ಷೆಗಳು ಅಂತ ಕೇಳಿದ್ರೆ, ಒಳ್ಳೆ ಇಚ್ಛೆಗಳು ಅಂತ ಕೇಳಿದ್ರೆ ಧರ್ಮ ಮಾರ್ಗದಲ್ಲಿ ನಡೆಯಬೇಕು, ದೈವದ ಕೃಪೆಗೆ ಪಾತ್ರರಾಗಬೇಕು, ಗುರುವಿನ ಆಶೀರ್ವಾದವನ್ನು ಪಡೆಯಬೇಕು, ತಾಯಿ ತಂದೆಯರ ಸೇವೆಯನ್ನು ಮಾಡಬೇಕು, ಆನಂತರ ಗುರು ಹಿರಿಯರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಡಿಬೇಕು,
ನಮ್ಮ ಹಿರಿಯರು ಹಿಂದಿನವರು ಆಚರಿಸಿದ ಸನಾತನ ಪರಂಪರೆಯ ಬಗ್ಗೆ ಗೌರವವನ್ನು ಇಟ್ಟು ನಡಿಬೇಕು ಅನ್ನುವಂಥದ್ದು ಇದು ಒಳ್ಳೆ ಅಪೇಕ್ಷೆಗಳು. ಇನ್ನ ಅಪೇಕ್ಷೆಗಳಲ್ಲಿ ಕ್ರೂರವಾಗಿರ್ತಕ್ಕಂಥ ಕೆಟ್ಟ ಅಪೇಕ್ಷೆಗಳೇನು ಅಂತ ಕೇಳಿದ್ರೆ, ಯಾರಿಗೇನಾದ್ರೂ ಆಗ್ಲಿ ನಾನು ಚಲೋ ಇರಬೇಕು, ನಾನು ಗಳಿಸಬೇಕು, ಎಲ್ಲ ನನ್ನದಾಗಬೇಕು ಅನ್ನುವಂಥ ಏನು ಸ್ವಾರ್ಥತೆಯನ್ನು ಇಟ್ಟುಕೊಳ್ಳುವಂತ ಅಪೇಕ್ಷೆಗಳಿದ್ದಾವೆ, ಇವು ಕನಿಷ್ಠ ಅಪೇಕ್ಷೆಗಳು ಅಂತೇಳಿ. ಶ್ರೇಷ್ಠ ಅಪೇಕ್ಷೆ ಮನುಷ್ಯನಿಗೆ ಬರಬೇಕು ಅಂತ ಕೇಳಿದ್ರೆ ಅದು ಒಂದು ಸಂಸ್ಕಾರದಿಂದ ಸಾಧ್ಯ. ಯಾವ ಮನುಷ್ಯನಿಗೆ ನಿಜವಾದ ಸಮಯದಲ್ಲಿ ನಿಜವಾದ ಗುರುವಿನಿಂದ ನಿಜವಾದ ತಾಯಿ ತಂದೆಯಿಂದ ಮಾನವೀಯ ಮೌಲ್ಯ ಮತ್ತು ಸಂಸ್ಕಾರ ಯೋಗ ಪ್ರಾಪ್ತವಾಗಿರುತ್ತೋ ಅಂತ ವ್ಯಕ್ತಿಗೆ ಎಷ್ಟೇ ಕಠಿಣ ಪ್ರಸಂಗ ಬಂದರೂ ಕೂಡ ಅವನು ದಾರಿಯನ್ನ ತಪ್ಪೋದಿಲ್ಲ, ಧರ್ಮವನ್ನು ಬಿಡೋದಿಲ್ಲ, ನೀತಿ ನಿಯಮಗಳನ್ನ ಜೀವನದಲ್ಲಿ ಅಳವಡಿಸಿಕೊಡ್ತಾ ಇದ್ದಾನೆ. ಅದಕ್ಕೆ ಹೇಳಿದ್ರು ಕಾಮ. ಆನಂತರ ಕ್ರೋಧ. ಕ್ರೋಧ ಅಂತ ಕೇಳಿದ್ರೆ ಮನುಷ್ಯನಿಗೆ ಅಹಂಕಾರ. ಅಹಂಕಾರ ಮನುಷ್ಯನಿಗೆ ಇರಲೇಬೇಕಿದೆ. ಅಹಂಕಾರ ಇಲ್ಲದೆ ಇರತಕ್ಕಂಥ ಮನುಷ್ಯ ಜಗತ್ತಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅಹಂಕಾರ ಅತಿ ಆಗಬಾರದು ಅಂತೇಳಿ ರಾವಣಾಸುರನಿಗೂ ಅಹಂಕಾರ ಇತ್ತು. ಆ ಅಹಂಕಾರ ಅತಿ ಆದಾಗ ಅವನ ಸಂಹಾರ ಆಯಿತು. ಅತಿ ಆದಾಗ ಸೀತಾಮಾತೆ ಅಪಹರಣ ಮಾಡ್ಲಿಕ್ಕೆ ಕಾರಣೀಭೂತನಾದ. ಆನಂತರ ಅಲ್ಲಿಂದ ಯುದ್ಧ ಶುರುವಾಯಿತು. ಅಲ್ಲಿಂದ ಲಂಕಾಪಟ್ಟಣ ಇಡೀ ವ್ಯವಸ್ಥೆ ಸತ್ಯನಾಶ ಆಯಿತು. ದುರ್ಯೋಧನನಿಗೆ ಅಹಂಕಾರ ಇತ್ತು. ಅದು ಅತಿಯಾಗಿ ಜಾಗೃತಗೊಂಡಾಗ, ಅತಿ ಹೆಚ್ಚಾದಾಗ ಅವನು ಕೌರವ ಸಂತತಿಯನ್ನೇ ನಾಶ ಆಗ್ಲಿಕ್ಕೆ ಯುದ್ಧ ಕಾರಣೀಭೂತ ಆಯಿತು. ಅಂದ್ರೆ ಮನುಷ್ಯನಿಗೆ ಅಹಂಕಾರ ಇರ್ತದೆ, ಅದು ಅತಿಯಾದಾಗ ಅವನ ನಾಶಕ್ಕೆ ಕಾರಣವಾಗತ್ತೆ ಎನ್ನುವಂಥದ್ದು. ಅಂದ್ರೆ ಮನುಷ್ಯನ ನಾಶದ ಬುನಾದಿ ಯಾವುದು ಅಂತ ಕೇಳಿದ್ರೆ ಅಹಂಕಾರ. ಅಹಂಕಾರ ಮನುಷ್ಯನನ್ನ ಸರ್ವ ರೀತಿಯಿಂದಲೂ ನಾಶ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಲೋಭ. ಮನುಷ್ಯನಿಗೆ ಲೋಭ ಅಂದ್ರೆ ಆಶೆ ಬೇಕು. ಆಶೆ ಇಲ್ಲದೆ ಇದ್ರೆ ಮನುಷ್ಯ ಜೀವಂತವಾಗಿ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆಶೆಗಳು ಅಂತ ಕೇಳಿದ್ರೆ ಒಳ್ಳೆಯ ಆಶೆಗಳು. ಓದುವಂತ ಮಕ್ಕಳು ಈ ಸಾರಿ ನಾನು 95% ಮಾಡಬೇಕು, 99% ಅಂಕಗಳನ್ನು ತಗೋಬೇಕು, ಇದರಲ್ಲಿ ಸಾಧನೆ ಮಾಡಬೇಕು ಅನ್ನುವಂತ ಅಪೇಕ್ಷೆ. ರೈತ ಈ ವರ್ಷ ಮೆಕ್ಕೆಜೋಳ ನಾನು 1 ಎಕರೆಗೆ 20 ಚೀಲ ಬೆಳೆದಿದ್ದೇನೆ, ಮುಂದಿನ ವರ್ಷದಲ್ಲಿ 25 ಚೀಲವನ್ನೇ ಬೆಳೆದು ತೋರಿಸಬೇಕು. ಆನಂತರ ಪ್ರತಿಯೊಬ್ಬ ಕಾರ್ಮಿಕ, ಪ್ರತಿಯೊಬ್ಬ ವ್ಯವಹಾರಿಕ, ಪ್ರತಿಯೊಬ್ಬ ಉದ್ಯಮಿ, ಪ್ರತಿಯೊಬ್ಬ ಮನುಷ್ಯ ತಾನು ಮಾಡುವಂತ ಸಾಧನೆ ಏನಿರುತ್ತಲ್ಲ, ತಾನು ಮಾಡುವಂತ ಕಾರ್ಯವನ್ನ ನಾನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಇದು ಏನಂದ್ರೆ ಒಳ್ಳೆಯ ಅಪೇಕ್ಷೆ ಅಂತ. ಒಳ್ಳೆಯದು. ಅದಕ್ಕಿಂತ ಯಾವ ಮನುಷ್ಯ ನಾನು ಗಳಿಸಬೇಕು ಅನ್ನೋ ಕಾರಣಕ್ಕಾಗಿ ಯಾರಿಗೋ ಅಪಮಾನ ಮಾಡಿ, ಯಾರಿಗೋ ತೊಂದರೆಯನ್ನ ಕೊಟ್ಟು, ಯಾರಿಗೋ ನೋವನ್ನ ಕೊಟ್ಟು, ಯಾರಿಗೋ ನಿಂದೆಯನ್ನ ಮಾಡಿ, ಯಾರದ್ದೋ ಸಂಪತ್ತಿಯನ್ನು ಅಪಹರಣ ಮಾಡಿ ನಾನು ಶ್ರೀಮಂತನಾಗಬೇಕು ಅನ್ನುವಂತ ಆಶೆ ಇರುತ್ತಲ್ಲ. ಈಗ ಒಬ್ಬ ಮನುಷ್ಯ ಚಲೋ ಹೋಗ್ತಿದ್ದಾನೆ, ಅವನನ್ನ ಕೆಡಿಸಿ ಅವನ ಹೆಸರನ್ನ ಹಾಳು ಮಾಡಿ ನಾನು ಪ್ರಖ್ಯಾತಿಗೆ ಬರಬೇಕು, ಪ್ರಸಿದ್ಧಿಯನ್ನು ಪಡಿಬೇಕು ಅನ್ನುವಂತ ಏನು ದುರಾಲೋಚನೆಗಳಿರುತ್ತೆ, ಈ ಆಶೆ ಏನು ಅಂತ ಕೇಳಿದ್ರೆ ಇದಕ್ಕೆ ದುರಾಶೆ ಅಂತ ಹೇಳ್ತಾರೆ. ಆಶೆ ಒಂದು, ದುರಾಶೆ ಅಂದ್ರೆ ಮತ್ತೊಂದು. ನಾನು ಇಷ್ಟು ಜೀವನದಲ್ಲಿ ಹೀಗಿರಬೇಕು ಅನ್ನುವಂಥದ್ದು ಕೆಲವಷ್ಟು ಆಶೆಗಳು. ದುರಾಶೆ ಅಂತಂದ್ರೆ ಏನು? ಅದಕ್ಕೆ ಅತಿಯಾಗಿ ಅತಿ ಹೆಚ್ಚಾಗುವಂಥದ್ದು ಏನಿದೆಯಲ್ಲ ಅದಕ್ಕೆ ದುರಾಶೆ ಅಂತ ಕೂಡ ಕರ್ಕೊಂಡು ಬಂದಿದ್ದಾರೆ. ಮೋಹ ಅಂತ ಕೇಳಿದ್ರೆ ಅದು ಕೂಡ ಆಶೆಯ ಮತ್ತೊಂದು ಭಾಗ. ಮೋಹ ಅಂತ ಕೇಳಿದ್ರೆ ಆ ಮನುಷ್ಯನಲ್ಲಿ ವಿಶಾಲತೆ ಇರಲ್ಲ, ಯಾವುದು ವಿಶಾಲ ದೃಷ್ಟಿಕೋನ ಇರಲ್ಲ. ಅವನು ವಿಶಾಲವಾಗಿ ಏನನ್ನು ಕೂಡ ನೋಡಲ್ಲ. ಯಾರು ಹೇಳ್ತಾರೆ ಅದೇ ಸತ್ಯ ಅನ್ಕೋತಾನೆ. ಅವನು ವಿಚಿತ್ರವಾದಂತ ವರ್ತನೆಯಿಂದ ಮನುಷ್ಯ ಬದುಕ್ತಿರ್ತಾನೆ. ಅದಕ್ಕೇನಂತಾರೆ ಮೋಹಿತ, ಮೋಹವನ್ನ ಪಡುವಂತ ವ್ಯಕ್ತಿ ಅಂತ ಕರೀತಾರೆ. ಏನು ನೋಡಿದ ಅಂದ್ರೆ ಅದು ನಂದಾಗ್ಬೇಕನ್ನುವಂಥದ್ದು, ಏನು ಬೇಕು, ಏನು ವಸ್ತುಗಳನ್ನ ನೋಡ್ತಾನೆ ಅದು ನನಗೆ ಬೇಕು ಅನ್ನುವಂಥದ್ದು, ಇದೇನಿದೆ ಮೋಹ ಅಂತ ಕರೀತಾ ಇದ್ದಾನೆ. ಒಂದು ಸಾರಿ ಒಬ್ಬ ಭಕ್ತ ಭಗವಂತನ ಕುರಿತು ತಪಸ್ಸನ್ನು ಮಾಡಿದ. ಅತಿ ಮೋಹವನ್ನ ಉಳ್ಳಂತ ವ್ಯಕ್ತಿ. ಅವನು ಬೇಡಿದ, ಭಗವಂತ ಕೇಳಿದವನು ಏನು ಬೇಕಪ್ಪ ನಿನಗೆ ವರ ಅಂತೇಳಿ. ಅವಾಗ ಅವನು ವರವನ್ನು ಏನು ಕೇಳಿದ ಅಂತ ಕೇಳಿದ್ರೆ ಈ ಜಗತ್ತಿನ ಎಲ್ಲ ಸಂಪತ್ತಿ ನಂದಾಗಬೇಕು ಅಂತ ಅವನು ಹೇಳಿದ. ಅದಕ್ಕೆ ಭಗವಂತಂದ ಹಂಗ ಕೊಡ್ಲಿಕ್ಕೆ ಬರಲ್ಲ, ಬೇರೆ ಯಾವ್ದಾದ್ರು ಮಾರ್ಗ ಇದ್ರೆ ಹೇಳಪ್ಪ ಅಂತೇಳಿ. ಅವಾಗ ಅವನು ಹೇಳಿದ, ನಾನು ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೂ ಏನನ್ನ ನೋಡ್ತೇನೆ ಅದೆಲ್ಲ ನಂದಾಗಬೇಕು, ಹಂಗ ನೀ ಆಶೀರ್ವಾದ ಮಾಡು ಅಂತ ಹೇಳಿದವ. ತಥಾಸ್ತು ಅಂದ. ಆದ್ರೆ ಒಂದು ಮಾತು ಹೇಳಿದವ ಪರಮಾತ್ಮ, ನೀ ಎಲ್ಲಿಂದ ನೋಡ್ಲಿಕ್ಕೆ ಶುರು ಮಾಡಿದಿ ಅಲ್ಲಿಗೆ ಬಂದು ಮುಗಿಸ್ಬೇಕು, ಆದ್ರೆ ನಿಂದಾಗತ್ತೆ, ಇಲ್ಲ ಅಂದ್ರೆ ನಿಂದ ಆಗಲ್ಲದು ಅಂತೇಳಿ. ನಾ ಎಲ್ಲಿಂದ ನೋಡ್ತೇನೆ ಅಲ್ಲೆಲ್ಲ ಬಂದು ಮುಗಿಸ್ತೇನೆ ಅಂತ ಹೇಳಿದ. ಅವನು ಹೊರಟ, ಓಡ್ತಾ 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 ಹೋದ.
ಹಸಿವಾದ್ರೆ ಊಟ ಮಾಡ್ಲಿಕ್ಕೆ ತಯಾರಿಲ್ಲ, ಬಾಯಾರಿಕೆ ಆದ್ರೆ ನೀರು ಕುಡಿಲಿಕ್ಕೆ ತಯಾರಿಲ್ಲ. ಓಡಿದ ಓಡಿದ ಓಡಿದ. ಯಾವ ಬಂಗ್ಲೆ ನೋಡ್ತಾನೆ, ಇದು ನಂದು, ಇದು ನಂದಾಗಬೇಕು. ಯಾವ ಜಮೀನ್ ನೋಡ್ತಾನೆ, ಇದು ನಂದಾಗಬೇಕು. ಯಾವ ಕಾಡು ನೋಡ್ತಾನೆ, ಇದು ನಂದಾಗಬೇಕು. ಯಾವ ವ್ಯಕ್ತಿಗಳನ್ನ, ಯಾವ ಶ್ರೀಮಂತ ವ್ಯವಸ್ಥೆ ನೋಡ್ತಾನೆ, ಇದು ನಂದಾಗಬೇಕು. ಯಾವ ಅಧಿಕಾರವನ್ನ ನೋಡ್ತಾನೆ, ಇದು ನಂದಾಗಬೇಕು. ಎಲ್ಲ ಅನ್ಕೋತ 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 ಹೋದ. ಶರೀರ ಒಂದು ಲಿಮಿಟ್ ಇರ್ತದೆ. ಲಿಮಿಟ್ ಮೀರಿ ಹೋದಾಗ ಶರೀರ ಕೆಲಸವನ್ನು ಮಾಡಲ್ಲ. ಅದೆಲ್ಲ ಮೀರಿ ಹೋಯ್ತು. ಅವನೇನು ಹೋಗಿದ್ದ, ಇನ್ನೇ ಸೂರ್ಯಾಸ್ತ ಆಗೋ ಸಮಯ. ಅವಾಗ ಅವನಿಗೆ ಅನ್ನಿಸ್ತು, ಇಲ್ಲಿವರೆಗೆ ಬಂದೆ, ಇದಿಷ್ಟೆಲ್ಲ ನಂದಾತು, ಆದ್ರೆ ಅಲ್ಲಿ ಹೋಗಿ ಮುಟ್ಟಬೇಕಲ್ಲ. ಇನ್ನು ಎಲ್ಲಿಂದ ಬಂದಿತ್ತು ಅಲ್ಲಿ ಹೋಗಿ ಮುಟ್ಟಬೇಕು. ಅವನು ಮುಟ್ಟದೇ ಇದ್ರೆ ಹೆಂಗ ಅಂತೇಳಿ ಆ ಯಾವ ಆವೇಶದಲ್ಲಿ ಅವೇನು ಮಾಡಿದ ಅಂದ್ರೆ ಮತ್ತೆ ಓಡ್ಲಿಕ್ಕೆ ಶುರು ಮಾಡಿದ. ಸ್ವಲ್ಪ ದೂರ ಬಂದು ಬಿದ್ದ, ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟ. ಅವನು ಕೊನೆಗೆ ಎಷ್ಟಾಯ್ತು ಅಂದ್ರೆ ಅವನೇನು ಮಲಗಿದ್ನಲ್ಲ ಜಾಗ ಅಷ್ಟೇ ಅವನದಾಗಿ ಉಳಿತು. ಅದಕ್ಕೆ ಹೇಳಿದ್ರು ಏನು ಅಂತ ಕೇಳಿದ್ರೆ, ಲೋಭ, ಅದಕ್ಕೂ ಕೂಡ ಒಂದು ಮಿತಿ ಇರುತ್ತೆ ಅಂತೇಳಿ. ಮತ್ಸರ ಭಾವ ಅಂದ್ರ ಬೇರೆಯವರ ಸಮೃದ್ಧಿಯನ್ನ, ಅಭಿವೃದ್ಧಿಯನ್ನ, ಕೀರ್ತಿಯನ್ನ, ಗೌರವವನ್ನ, ಹೆಸರನ್ನ ನೋಡಿ ಸಹನ ಆಗಲ್ಲ ಅವ್ರಿಗೆ. ಕೆಲವರಿಗೆ ಬೇರೆಯವ್ರು ಚಲೋ ಬೆಳಿತಾರಂದ್ರೆ ಸಹನ ಆಗಲ್ಲ. ಬೇರೆಯವ್ರು ಚೆನ್ನಾಗ್ ಅದಾರಂದ್ರೆ ಸಹನ ಆಗಲ್ಲ. ಬೇರೆಯವ್ರು ಹೊಲದಲ್ಲಿ ಚಲೋ ಬೆಳೆದಾರಂದ್ರೆ ಖುಷಿ ಆಗಲ್ಲ. ಚಲೋ ಮನೆ ಕಟ್ಸ್ಯಾರಂದ್ರೆ ಅವ್ರಿಗೆ ಸಂತೋಷ ಆಗಲ್ಲ. ಚಲೋ ಗಾಡಿ ತಂದಾರಂದ್ರೆ ಸಂತೋಷ ಆಗಲ್ಲ. ಗಾಡಿ ಪೂಜೆ ಕರೆಸಿರ್ತಾರ, ಅಕ್ಷತೆ ಹಾಕಕ್ ಹೋಗಿ ದೇವ್ರಿಗೆ ಅಲ್ಲೇ ಬೇಡ್ತಿರ್ತಾರೆ, ಇಂಥ ಚಲೋ ಗಾಡಿ ಅವ್ರಿಗೆ ತರಂಗ್ ಮಾಡಿ ಎಲ್ಲರ ಅಪಘಾತ ಆಗಂಗ್ ಮಾಡಿಬಿಡಪ್ಪ ಅಂತ. ಮನೆ ಗೃಹ ಪ್ರವೇಶಕ್ಕೆ ಕರೆಸಿರ್ತಾರ. ಅವ್ರು ಮನೆ ಗೃಹ ಪ್ರವೇಶಕ್ಕೆ ಕರೆಸಿದ್ರೆ ಮನೆ ಪ್ರವೇಶಕ್ಕೆ ಹೋಗಿರ್ತಾರೆ. ದೊಡ್ಡ ಮನೆ ನೋಡಿದ್ರು ಅಂದ್ರೆ ಸಂಕಟ ಶುರುವೇ ಇವ್ರಿಗೆ. ಅವ್ರಂತಾರ, ದೇವ್ರು ಎಂತ ಮನೆ ಕೊಟ್ಟು ಬಿಟ್ಟಲ್ಲಪ್ಪ ಇವ್ರಿಗೆ. ಮನೆ ಒಳಗ ಹೋಗಲ್ಲ ಅವ್ರು, ವಾಪಸ್ಸೇ ಬರ್ತಾರ. ಅವ್ರ ಮನೆಯವ್ರು ಕರಿತಿರ್ತಾರೆ, ಬರ್ರಿ ಊಟ ಮಾಡ್ಕೊಂಡು ಹೋಗ್ರಿ, ಇಲ್ಲ ಅರ್ಜೆಂಟ್ ಐತಿ ಆಮೇಲೆ ಬರ್ತೀನಿ ಅಂತೇಳಿ. ಅವ್ರ ಮುಖ ನೋಡ್ಲಿಕ್ಕೆ ಆಗ್ತಿರಲ್ಲ. ಅಂದ್ರೆ ಮತ್ಸರ ಭಾವ. ಮನುಷ್ಯನಿಗೆ ಈ ಅರಿಷಡ್ ವರ್ಗಗಳು ಅಂತೇನಿದ್ದಾವಲ್ಲ, ಇವುಗಳನ್ನ ಮೊದಲು ಪರಿವರ್ತನೆ ಮಾಡ್ಕೋಬೇಕು ಅಂತೇಳಿ. ಪರಿವರ್ತನೆ ಮಾಡಬೇಕು ಅಂದ್ರೆ ಸಂಸ್ಕಾರದಿಂದ ಸಾಧ್ಯ. ನೀವು ಪ್ರತಿಯೊಬ್ಬರು ನೆನಪಿಡಬೇಕಾದ ಮಾತು ಏನು ಅಂತ ಕೇಳಿದ್ರೆ, ನಾವು ಹೇಗೆ ನಡ್ಕೋತೇವೆ ಹಾಗೆ ಪಡ್ಕೋತೇವೆ ಅನ್ನೋದು ಯಾರು ಮರಿಬಾರ್ದು. ನೀವೇನು ಬಿತ್ತುತ್ತೀರಿ ಅದೇ ಬೆಳೀತದೆ. ನೀವು ಬೇವಿನ ಬೀಜವನ್ನ ಬಿತ್ತಿದ್ರಿ ಅಂತ ಕೇಳಿದ್ರೆ ಬೇವಿನ ಗಿಡನೇ ಆಗತ್ತೆ, ಅದು ಬೇವನ್ನೇ ಕೊಡುತ್ತೆ. ನೀವು ಬೇವಿನ ಬೀಜವನ್ನ ಹಾಕಿ ಮರವನ್ನ ಬೆಳೆಸಿ ಅದರಿಂದ ಮಾವಿನ ಫಲ ಬೇಕು ಅಂತ ಕೇಳಿದ್ರೆ ಸಾಧ್ಯ ಇಲ್ಲ. ನೀವೇನು ಬಿತ್ತುತ್ತೀರಿ ಅದು ಬೆಳೀತದೆ. ಹಾಗೆ ಉದಾಹರಣೆ ಹೇಳೋದಾದ್ರೆ, ಈ ಉದಾಹರಣೆ ನಾವು ಮಾಡಿದ ಕರ್ಮ ನಮಗೆ ಯಾವ ರೀತಿ ನಮಗೆ ಫಲವನ್ನ ದುಷ್ಫಲವನ್ನ ಕೊಡ್ತವೆ ಅನ್ನೋದಕ್ಕೆ ಉದಾಹರಣೆ ಹೇಳೋದಾದ್ರೆ, ಒಂದು ದೊಡ್ಡ ತೋಟ, ಸುಂದರವಾದಂತ ತೋಟ, ಮಾವಿನ ತೋಟ ಇತ್ತು. ಒಬ್ಬ ಮನುಷ್ಯ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ. ಆವಾಗ ವೈಶಾಖ ಮಾಸ, ಬಿಸಿಲು. ಮಾವಿನ ಗಿಡವನ್ನು ನೋಡಿದ. ಮಾವಿನ ಗಿಡದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮಾಗಿದ ಮಾವಿನ ಹಣ್ಣನ್ನು ನೋಡಿದ. ನೋಡಿದ್ ಯಾವುದು? ಯಾವ್ದ್ರಿಂದ ನೋಡ್ಬೇಕು ಅವನು? ಕಣ್ಣಿನಿಂದ ನೋಡಿದ. ಕಣ್ಣಿನಿಂದ ನೋಡಿದ, ಕಣ್ಣು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಲ್ವಾ? ಕಣ್ಣಿನಿಂದ ನೋಡಿದ, ಕಣ್ಣು ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಕಣ್ಣು ಸೂಚನೆ ಮಾಡ್ತು, ಕಾಲು ಹೋತು. ಕಾಲು ಅಲ್ಲಿವರೆಗೆ ಹೋತು, ಕಾಲು ಕೀಳಕ್ಕಾಗಲ್ಲ. ಕಾಲು ಕೈಗೆ ಸೂಚನೆ ಮಾಡ್ತು. ಕೈ ಏನು ಮಾಡ್ತು ಅಂದ್ರೆ ಆ ಗಿಡದಲ್ಲಿರುವಂತ ಹಣ್ಣನ್ನ ಕೀಳ್ತು. ಹಣ್ಣನ್ನ ಕೈ ಕೀಳ್ತು, ಅದ್ರ ತಿನ್ಲಿಕ್ಕೆ ಬರಲ್ಲ. ಅದನ್ನು ತಿಂತು ಯಾವುದು? ಬಾಯಿ. ಅದನ್ನು ಅಗಿತು ಹಲ್ಲು. ಅದ್ರ ರುಚಿ ನೋಡ್ತು ನಾಲಿಗೆ. ಅದರ ಸುಗಂಧವನ್ನು ಅನುಭವಿಸ್ತು ಮೂಗು. ಇಷ್ಟ ಆಯ್ತು. ಅವನು ತಿಂದು ಖುಷಿ ಪಟ್ಟು ಮುಂದೆ ಹೊಂಟಿದ್ದ. ಆಮೇಲೆ ತೋಟದ ಮಾಲಕ ನೋಡಿದ. ಮಾಲಕ ನೋಡಿ ಕೆಟ್ಟದ ಬೈಯಕ್ಕೆ ಶುರು ಮಾಡಿದ. ಬೈದು ಎಲ್ಲಿಗೆ ತಿಳಿತದು? ಕಿವಿಗೆ ತಿಳಿತು. ಕಿವಿ ಏನು ಸೂಚನೆ ಮಾಡ್ತು? ಮನಸ್ಸಿಗೆ ಹಿಡ್ತು. ಮನಸ್ಸಿಗೆ ಬೇಜಾರಾಯ್ತು. ಅವಾಗ ವೇದನೆ ಆಯ್ತು. ಅವನು ಬೈಕಂತ ಏನ್ ಮಾಡಿದ ಅಂದ್ರೆ ಓಡಿ ಒಂದು ದೊಣ್ಣೆ ತಗೊಂಡು ಓಡಿ ಬರ್ತಿದ್ದ. ಅವನು ಓಡಿ ಬಂದ. ಇವನು ಮುಂದೆ ಏನು ಹೋಗ್ತಾ ಇದ್ನಲ್ಲ, ಒಂದು ಜೋರಾಗಿ ಬೆನ್ನಿಗೆ ಹೊಡೆದ ಆ ಬಡಗಿಯಿಂದ. ಬೆನ್ನಿ ಏನು ಮಾಡಿತ್ತು? ಏನು ಮಾಡಿಲ್ಲ. ಬೆನ್ನಿಗೆ ಬಿತ್ತು ಹೊಡ್ತ. ಬೆನ್ನಿಗೆ ಹೊಡೆತು ಬಿತ್ತು, ನೀರು ಬಂತು. ಎಲ್ಲಿಂದ ನೀರು ಬರ್ತದೆ? ಕಣ್ಣಿಂದ ಬಂತು. ಕಣ್ಣಿಂದ ಯಾಕೆ ಬಂತು? ಮೊದಲು ಎಲ್ಲಿಂದ ಶುರುವಾಗಿತ್ತು? ಅದು ಕಣ್ಣಿಂದ ಶುರುವಾಗಿತ್ತು, ಕೊನೆ ಕಣ್ಣಿಂದನೇ ಹೊರಗೆ ಬಂತು. ಅಂದ್ರೆ ಹೇಳುವಂತ ತಾತ್ಪರ್ಯ ಇಷ್ಟೇ ನಿಮಗೆಲ್ಲ ಸದ್ಭಕ್ತ ಬಂಧುಗಳೇ. ನಾವು ಜೀವನದಲ್ಲಿ ನಾವು ಹೇಗೆ ನಡ್ಕೋತೀವಲ್ಲ ಹಾಗೆ ಪಡ್ಕೋತೇವೆ.
ನಾವು ಬೇರೆಯವರನ್ನ ನೋಡಿ ಸಂತೋಷ ಪಟ್ವಿ ಅಂತ ಕೇಳಿದ್ರೆ, ಬೇರೆಯವರ ಒಳ್ಳೆದನ್ನ, ಒಳ್ಳೆ ಗುಣವನ್ನ, ಒಳ್ಳೆ ಕೀರ್ತಿಯನ್ನ, ಒಳ್ಳೆ ಬೆಳವಣಿಗೆಯನ್ನ, ಅವರ ಒಳ್ಳೆಯ ತನವನ್ನ ನೋಡಿ ನಾವು ಸಂತೋಷ ಪಟ್ವಿ ಅಂತ ಕೇಳಿದ್ರೆ ಭಗವಂತನು ಕೂಡ ಸಂತುಷ್ಟನಾಗ್ತಾ ಇದ್ದಾನೆ. ಈಗ ನಾವು ಸಂತೋಷ ಪಟ್ವಿ ಅಂತ ಕೇಳೋದ್ರಿಂದ ನಮ್ಮ ಮನಸ್ಸಿಗೆ ಆನಂದ ಆಗುತ್ತೆ. ನಾವೇನಾದ್ರೂ ದುಃಖ ಪಟ್ಟೇವಿ, ಬೇಜಾರು ಮಾಡ್ಕೊಂಡೇವಿ, ಅಸೂಯೆ ಪಟ್ಟೇವಿ ಅಂದ್ರೆ ಅವ್ರಿಗೇನು ಹಾನಿ ಇಲ್ಲ, ಹಾನಿ ನಮಗೆ ಆಗತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ನೆನಪಿಡಬೇಕಾದಂತ ಮಾತು ಯಾವುದು ಅಂತ ಕೇಳಿದ್ರೆ, ನವರಾತ್ರಿಯಲ್ಲಿ ಇವತ್ತು ಆಯುಧ ಪೂಜೆ ಸುಸಂದರ್ಭದಲ್ಲಿ ನಮ್ಮ ಏನು ದಶ ಇಂದ್ರಿಯಗಳಿದ್ದಾವೆ, ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಇವುಗಳನ್ನ ವ್ಯವಸ್ಥಿತವಾಗಿ ಬದಲಾವಣೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಅದಕ್ಕೆ ಸಂಸ್ಕಾರದಿಂದ ಸಾಧ್ಯ, ಗುರುವಿನ ಹಿತೋಪದೇಶದಿಂದ ಸಾಧ್ಯ. ಸನ್ಮಾರ್ಗದಲ್ಲಿ ನಡೆಯುವ ಮಾರ್ಗವನ್ನ ಸಿಗಬೇಕು, ಹುಡುಕಬೇಕು ಅಂತ ಕೇಳಿದ್ರೆ ನಾವು ಧರ್ಮಯುಕ್ತವಾದಂಥ ಬದುಕನ್ನು ನಡೆಸೋದು ಬಹಳ ಅವಶ್ಯಕ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು, ಪ್ರಾಯಶಃ ನವದುರ್ಗೆಯರು ದುಷ್ಟರ ಸಂಹಾರ ಮಾಡಿ ಶಿಷ್ಟರ ರಕ್ಷಣೆ ಮಾಡಿದಾಕೆ ಜಗನ್ಮಾತೆ ತಾಯಿ ಅಂತ ತಾಯಿಯ ಕಾರ್ಯದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಪರಿವಾರದಲ್ಲಿರುವಂಥ ಅನೇಕ ಸಂಕಷ್ಟಗಳನ್ನು, ಅನೇಕ ಸಮಸ್ಯೆಗಳನ್ನು, ಅನೇಕ ಪಾಪ ತಾಪ ದೋಷಗಳನ್ನು ಪರಿಪೂರ್ಣ ನಿವಾರಣೆ ಮಾಡಿ ನಿಮ್ಮೆಲ್ಲರ ಮನೋವಾಂಛಿತ ಫಲಗಳನ್ನು ನಿಮಗೆ ಅನುಗ್ರಹಿಸುವಂತಾಗಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ಕೊನೆ ಹೇಳೋದಿಷ್ಟೇ, ಯಾವತ್ತೂ ಕೂಡ ನಾವು ಅನ್ಯಾಯವನ್ನ ಮಾಡೋದು ಬೇಡ. ನಾವ್ಯಾರೋ ಶಾಶ್ವತರೇನಲ್ಲ. ಯಾವ ಸಮಯದಲ್ಲಿ, ಯಾವ ರೂಪದಲ್ಲಿ ಮನುಷ್ಯನಿಗೆ ಮೃತ್ಯು ಬರುತ್ತೋ ಗೊತ್ತಿಲ್ಲ. ಅನ್ಯಾಯ ಮಾಡೋದು ಬೇಡ ಅನ್ನೋದನ್ನ ಪ್ರತಿಜ್ಞೆ ಮಾಡ್ರಿ, ಸಂಕಲ್ಪ ಮಾಡ್ಕೊಳ್ಳಿ. ಮತ್ತೆ ಬೇರೆಯವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ, ನಿಂದೆ ಮಾಡೋದು ಬೇಡ. ನಿಂದಾ ನ ಕುರ್ವತಿ ಅನಾಹುತ ನ ಚಾಯಂತೆ. ನಿಂದೆ ಮಾಡಬೇಡ, ಅನಾಹುತವನ್ನು ಮಾಡ್ಕೋಬೇಡ ಅಂತ ಹಿರಿಯರು ಹೇಳುತ್ತಾರೆ. ಬೇರೆಯವ್ರು ಹಂಗ, ಇವ್ರು ಹಿಂಗ, ಅವ್ರು ಚರ್ಚೆ ಮಾಡಿದ ಮೇಲೆ ಖುಷಿ ಆಗಬೇಕು, ಆ ಥರ ಗುಣಗಳು ಬಿಡಬೇಕು. ನಿಂದಾ ಮಾಡೋದನ್ನ ಮರಿಬೇಕು. ಆನಂತರ ಎಲ್ಲಿ ಧರ್ಮ ಕಾರ್ಯ, ಪುಣ್ಯ ಕಾರ್ಯ, ಶ್ರೇಷ್ಠ ಕಾರ್ಯಗಳು ನಡೀತಿರುತ್ತೆ ಅಲ್ಲಿ ನಾವು ಭಾಗವಹಿಸೋಣ, ಆ ಕಾರ್ಯದಲ್ಲಿ ಕೈ ಜೋಡಿಸೋಣ. ಅಕಸ್ಮಾತ್ ನಮಗೆ ಕೈ ಜೋಡಿಸ್ಲಿಕ್ಕೆ ಮನಸ್ಸಿಲ್ಲ, ಸುಮ್ಮನಿದ್ಬಿಡೋಣ, ಸುಮ್ಮನಿರೋಣ. ಅದಕ್ಕೆ ಅಡ್ಡಿ ಮಾಡೋದು ಬೇಡ. ಅದ್ರ ಜೊತೆಯಲ್ಲಿ ಎಲ್ಲಿ ನಮ್ಮ ಪರಿವಾರದ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ದೈವದ ಬಗ್ಗೆ ನಿಂದೆ, ಅಪಮಾನ, ಆರೋಪಗಳು, ಸುಳ್ಳು ಬರ್ತಿರ್ತಾವೆ, ಅದನ್ನು ತಡೆಯೋ ಪ್ರಯತ್ನವನ್ನು ಮಾಡೋಣ. ಅರ್ಥ ಆಗ್ತದಲ್ಲ? ಅದನ್ನ ತಡಿಬೇಕು, ಸತ್ಯವನ್ನ ಅವ್ರಿಗೆ ತಿಳಿಸ್ಬೇಕು. ಅಕಸ್ಮಾತ್ ಅವರಿಗೆ ತಿಳಿಸುವಂತ ಶಕ್ತಿ ಇಲ್ಲ, ಅವರು ಬಹಳ ಪ್ರಬಲರಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿ ನಿಂತು ನಾವು ಖುಷಿ ಪಡೋದಲ್ಲ, ಆ ಜಾಗ ಬಿಟ್ಟು ಹೊರಟು ಬಿಡಬೇಕು. ಇಲ್ಲಿ ಅನ್ಯಾಯ ನಡೀತಿದೆ, ಅಧರ್ಮ ನಡೀತಿದೆ, ಪಾಪ ಕೃತ್ಯಗಳು ನಡೀತಿದ್ದಾವೆ, ಅದನ್ನು ತಡೆಯೋ ಪ್ರಯತ್ನವನ್ನು ಮೊದಲು ಮಾಡೋಣ. ಅದ ತಡೆಯೋ ಶಕ್ತಿ ನಮಗಿಲ್ಲ ಅಂದ್ರೆ ಅಲ್ಲಿ ನಿಲ್ಲೋದು ಬೇಡ, ಆ ಜಾಗವನ್ನೇ ಬಿಟ್ಟು ಹೊರಡುವಂತ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು, ಇಲ್ಲಿ ಪಾಲ್ಗೊಂಡಿರುವಂತ ತಮ್ಮೆಲ್ಲರಿಗೂ ಕೂಡ ಮೂಲ ಪರಮಾಚಾರ್ಯರು, ಪಂಚಕೇದಾರೇಶ್ವರರು, ನವದುರ್ಗಿಯರು, ತಪೋಕ್ಷೇತ್ರ ಕಣ್ಮಕುಪ್ಪೆ ಗವಿಮಠದ ಲಿಂಗೈಕ್ಯಗೆಲ್ಲ ಪೂಜ್ಯ ಗುರುಗಳು ಸದಾ ಸರ್ವರಿಗೂ ಸನ್ಮಂಗಲಗಳನ್ನು ಉಂಟು ಮಾಡಲಿ, ಸರ್ವರ ಮನೋವಾಂಛಿತ ಫಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಸತ್ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಈಗ ಮಂಗಳಾರತಿ ನಡೀತದೆ. ಎಲ್ಲರೂ ಮಂಗಳಾರತಿಯಲ್ಲಿ ಪಾಲ್ಗೊಂಡು ನಂತರ ದರ್ಶನವನ್ನು ಪಡೆದು ಬನ್ನಿಯನ್ನು ಸ್ವೀಕಾರ ಮಾಡುವಂತವರಾಗ್ರಿ ಎನ್ನುವಂಥ ವಿಷಯವನ್ನು ತಿಳಿಸಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.